ಮುಂಗಾರು ಕೈಕೊಟ್ಟು ಕಲಬುರಗಿಯಲ್ಲಿ ಭೀಕರ ಬರಗಾಲ. ಪುಣ್ಯಕ್ಷೇತ್ರ ಗಾಣಗಾಪುರದ ದತ್ತನ ಭಕ್ತರಿಗೂ ತಟ್ಟಿದ ಭರದ ಬಿಸಿ. ಮಳೆಗಾಗದೆ ಅರ್ಮಜ ಭೀಮಾ ನದಿ ಸಂಗಮದಲ್ಲಿಲ್ಲ ನೀರು. ದತ್ತನ ದರ್ಶನಕ್ಕೆ ಬಂದ ಭಕ್ತರಿಗಿಲ್ಲ ಪುಣ್ಯ ಸ್ನಾನದ ಭಾಗ್ಯ. ಪುಣ್ಯ ಸ್ನಾನ ಮಾಡಿದ್ರೆ ಪಾಪ ಕಳಿಯುತ್ತೆ ಅನ್ನುವಂತ ಒಂದು ನಂಬಿಕೆ. ಆದ್ರೆ ನೀರಿಲ್ಲದೆ ಖಾಲಿಯಾದ ಭೀಮಾ ಅರ್ಮಜ ನದಿಗಳ ಸಂಗಮ. ಬಟ್ಟೆ ಕಸದಿಂದ ತುಂಬಿರುವಂಥದ್ದು ಅರ್ಮಜ ಭೀಮಾ ನದಿಗಳ ಈ ಸಂಗಮ. ದತ್ತನ ದರ್ಶನಕ್ಕೆ ಬಂದಂತ ಭಕ್ತರಿಗೆ ಪುಣ್ಯ ಸ್ನಾನದ ಭಾಗ್ಯ. ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಪುಣ್ಯ ಸ್ನಾನಕ್ಕಾಗಿ. ಅದೊಂದು ನಂಬಿಕೆ, ಅದೊಂದು ವಾಡಿಕೆ. ಆದ್ರೆ ನೀರೇ ಇಲ್ಲ, ಎಲ್ಲ ಖಾಲಿ ಖಾಲಿ ಆಗಿದೆ. ಅದಲ್ದೇನೆ ಕಸ ಕಡ್ಡಿಗಳೆಲ್ಲ ತುಂಬಿಕೊಂಡು ಬಿಟ್ಟಿದೆ. ಹಾಗಾಗಿ ಕಷ್ಟ ಆಗ್ತಾ ಇದೆ. ನೋಡಿ, ಆ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಇದು ಅರ್ಮಜ ಭೀಮಾ ನದಿ ಸಂಗಮ ಯಾವ ಥರದೊಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತ. ನೀರೇ ಇಲ್ಲ, ಆದರೂ ಭಕ್ತರು ಬರ್ತಾ ಇದ್ದಾರೆ, ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಭೀಕರ ಬರಗಾಲದ ಎಫೆಕ್ಟ್ ಇದು. ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಪಾವನರಾಗೋದು ವಾಡಿಕೆ, ನಂಬಿಕೆ. ನಾವು ಕಲಬುರಗಿಯ ಅಫಜಲ್ಪುರ ತಾಲೂಕಿನ ದೇವಲ್ಗಾಣಗಾಪುರದ ಸಂಗಮ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು. ಸಂಗಮ ಅಂದರೆ ದತ್ತನ ಪವಿತ್ರವಾದಂಥ ಸ್ಥಳ. ಏನು ಈ ಸ್ಥಳದಲ್ಲಿ ಭೀಮಾ ನದಿ ಮತ್ತು ಅಮರ್ಜಾ ನದಿಯ ಸಂಗಮದ ಸ್ಥಳದಲ್ಲಿ ನಾವಿದ್ದೀವಿ. ಈ ಸಂಗಮ ಸ್ಥಳದಲ್ಲಿ ನೋಡ್ತಿರ್ಬೋದು, ಬಹುತೇಕ ಭೀಮಾ ಮತ್ತು ಅಮರ್ಜಾ ನದಿಗಳ ಕೂಡ್ತಕ್ಕಂಥ ಸಂಗಮ. ಇದು ಸಂಪೂರ್ಣ ಒಣಗಿಬಿಟ್ಟಿದೆ, ಯಾವುದೇ ರೀತಿ ನೀರಿಲ್ಲ. ಅಲ್ಪ ಸ್ವಲ್ಪ ನೀರಿನಲ್ಲೇ ಇಲ್ಲಿ ಭಕ್ತಾದಿಗಳು ಬಹುತೇಕ ಈ ಹಿಂದೆ ಇಲ್ಲಿ ಪವಿತ್ರ ಸ್ನಾನಕ್ಕಾಗಿ ಜನ ಬರ್ತಾ ಇದ್ರು. ಏನಂದ್ರೆ ದೇವಲ್ಗಾಣಗಾಪುರ ಅಂದರೆ ಸಂಗಮ, ಭೀಮಾ ಮತ್ತು ಅಮರ್ಜಾ ನದಿಗಳ ಸಂಗಮ. ಪವಿತ್ರ ಸ್ನಾನ ಮಾಡೋದೇ ಇಲ್ಲಿನ ಎಲ್ಲವನ್ನು ಪಾಪಗಳನ್ನು ತೊಳಿಲಿಕ್ಕೆ ಜನ ಬರ್ತಾರೆ. ದೇವಸ್ಥಾನದಲ್ಲಿ ಸುತ್ತಲಿರತಕ್ಕಂಥ ಒಂದು 8 ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಮತ್ತು ವಿವಿಧ ರೋಗಗಳ ನಿವಾರಣೆ ಆಗ್ತವೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಔದುಂಬರ ಅಂದರೆ ಇಲ್ಲಿ ಸ್ನಾನ ಮಾಡೋ ಮೂಲಕ ಔದುಂಬರ ವೃಕ್ಷಕ್ಕೆ ಒಂದು ಸುತ್ತ ಹಾಕೋ ಮೂಲಕ ಪಾರಾಯಣ ಮಾಡ್ತಾರೆ. ಇಲ್ಲಿ ಮಂಟಪ ಇದೆ, ಅಲ್ಲಿ ಪಾರಾಯಣ ಮಾಡೋ ಮೂಲಕ ದತ್ತನ ದರ್ಶನವನ್ನು ಇಲ್ಲಿ ಪಡಿತಕ್ಕಂಥದ್ದು. ಇದಕ್ಕಾಗಿ ಸಾಕಷ್ಟು ಜನ ಬಂದರೆ, ಆದರೆ ಇಲ್ಲಿ ನಾವು ನದಿಯನ್ನು ನೋಡ್ತಾ ಹೋದರೆ ಸಾಕಷ್ಟು ಇಲ್ಲಿ ಹೊಲಸಾಗಿರ್ತಕ್ಕಂಥದ್ದನ್ನು, ಮಲಿನ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಎಲ್ಲೆಡೆ ಬಟ್ಟೆಗಳು ಬೆದ್ದು ಬಿಟ್ಟಿವೆ, ಭೀಮೆ ಬರಡಾಗಿದೆ, ನದಿಯಲ್ಲಿ ನೀರಿಲ್ಲ. ಪವಿತ್ರ ಸ್ನಾನಕ್ಕೂ ಸಹಿತ ತತ್ವಾರ ಬಂದಿರತಕ್ಕಂಥದ್ದು. ಇಲ್ಲಿ ನಾವು ನದಿಯಲ್ಲಿ ನೋಡ್ತೀವಿ, ಅಲ್ಲಿ ಪೂಜೆಗಾಗಿ ಜನ ನದಿಯಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಯಾವಾಗ ಎಲ್ಲಿಂದ ಬಂದಿಪ್ಪಿ? ಕಲಬುರಗಿಯಿಂದ ಬಂದಿದ್ವಿ. ಏನದು, ಹೆಂಗದ ಇಲ್ಲಿ ನದಿಗೆ ಬಂದಿರಿ, ಸ್ನಾನಕ್ಕೆ ಬಂದಿರಿ? ಯಾವುದೇ ರೀತಿಯಾದಂತ ಒಂದು ನೀರು ಕಲುಷಿತವಾಗಿದೆ ಬಹಳ. ಯಾವುದೇ ರೀತಿಯಾದಂತ ಕ್ಲೀನೆಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಯಾವುದು ಇದು ಎಲ್ಲ ಬಹಳ ಮಂದಿ ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿ ಈ ನದಿಗೆ ಬಂದ್ರೆ ಪಾಪ ಕಳಿಬಹುದು ಅಂತ ಹೇಳಿ ಹೇಳ್ತಾರೆ. ಸರ್ಕಾರದಲ್ಲಿ ಏನ್ ಮಾಡ್ಬೇಕಂದ್ರೆ ಎಲ್ಲ ಈ ದೇವಸ್ಥಾನ ದತ್ತ ಗಣಗಾಪುರ ದೇವಸ್ಥಾನ ಏನಿದೆಯಲ್ಲ, ಇದು ಭಾಳ ಪವಿತ್ರ ಅಂತ ಅಂತಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾನು ನೋಡಿದ ಪ್ರಕಾರ, ನಾನು ವಿಸಿಟ್ ನೋಡಿದೆ ಯಾವುದೇ ಆದಂತ ಕ್ಲೀನೆಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಸರ್ಕಾರ ಈ ಕಡೆ ಕೂಡ ಗಮನ ಕೊಡಬೇಕು. ಯಾಕಂದ್ರೆ ಬಹಳಷ್ಟು ಮಂದಿ ಬರ್ತದೆ, ಇಲ್ಲಿ ಬಂದ್ರೆ ಪಾಪ ಪರಿಹಾರ ಆಗ್ತದೆ, ಅದು ಆಗುತ್ತೆ ಅಂತ ಹೇಳ್ತಾರೆ. ಅವ್ರನ್ನ ಮಾತಾಡ್ಸೋಣ. ಹೇಳಪ್ಪಿ, ಎಲ್ಲಿಂದ ಬಂದು ಏನು? ಸರ್, ನಾವು ಕಲಬುರಗಿಯಿಂದ ಅಂತ ಹೇಳಿ ಎಲ್ಲ ಬಟ್ಟೆ ಎಲ್ಲ ಹಿಂಗೆ ತಳಗ ಬಿಟ್ಟಿದೆ ಸರ್. ಬಟ್ಟೆ ಎಲ್ಲ ಹಿಂಗೆ ತಳಗ ಬಿಟ್ಟಿದೆ ಸರ್. ಇಲ್ಲೆಲ್ಲ ಇದಾಗಿದೆ ಸರ್. ಅದ್ರ ಸಲಿಗೆ ಒಂದ್ ಸ್ವಲ್ಪ ಏನಾದ್ರು ಇದಕ್ಕೆ ನೀರು ಹೆಂಗ ಸರ್ ಸ್ವಲ್ಪ ಕಲುಷಿತ ಆಗಿಬಿಟ್ಟಿದೆ ಸರ್. ಅದ್ರ ಸಲಿಗೆ ಸ್ವಲ್ಪ ಈ ಕಡೆ ಒತ್ತು ಕೊಡ್ಬೇಕಂತ ಕೇಳ್ಕೊತಿದ್ದೇವೆ ಸರ್. ಅದ್ರ ಸಲಿಗೆ ಬಟ್ಟೆನೂ ಇದೆ ಸರ್. ಅವು ಎಲ್ಲ ಅಷ್ಟು ಇಲ್ಲೆಲ್ಲ ನೀವೇ ನಾವೇನು ಹೇಳಪ್ಲೇನಿಲ್ಲ ಸರ್. ಎಲ್ಲ ನೀವೇ ನೋಡ್ತಾ ಇದ್ದೀರಾ ಸರ್. ನೀರು ಬಿಡಬೇಕು ಅಂತಕ್ಕಂಥ ಮಾತು ಸಹಿತ ಅಫಜಲ್ಪುರ ಕ್ಷೇತ್ರದ ಜನರಿಂದ ಕೇಳಿ ಬಂದಿರತಕ್ಕಂಥದ್ದು. ಕ್ಯಾಮ್ರಾಮನ್ ವಿಜಯ್ ಗಾಜರಿ ಜೊತೆ ಸಿದ್ದು ಸಾತಿಯಾಳ್, TV5 ಕಲಬುರಗಿ.